ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಳೆದ ಒಂದು ತರಗತಿಯಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇದ್ದೇವೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಗಳನ್ನ. ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ನಾವು SSLC ವಿದ್ಯಾರ್ಥಿಗಳಿಗೆ ಮಾಡೆಲ್ ಕ್ವಶನ್ ಪೇಪರ್ ಆದಂತ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಇವತ್ತು ಒಂದಿಷ್ಟು ಕೀ ಆನ್ಸರ್ಸ್ ಅನ್ನ ನೋಡ್ತಾ ಪ್ರಯತ್ನ ಮಾಡೋಣ. ಹಾಗಾದ್ರೆ ನಾವು ಇಲ್ಲಿ ವೆಬ್ಸೈಟ್ ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನಾವು SSLC ಸ್ಟೂಡೆಂಟ್ ಕಾರ್ನರ್ ಹೋದಾಗ ಇಲ್ಲಿ ನಾವು ಕ್ಲಿಕ್ ಮಾಡಿದ ಅಂತ ಅನ್ಕೊಡ್ರಿ, ಈ ರೀತಿ ನಿಮ್ಗೆ ಒಂದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಂತ ಏನ್ ಮಾಡ್ತಾರೆ, ನೀವು ಇಲ್ಲಿ 7th ಕಾಲಮ್ ಇದೆ ನೋಡ್ರಿ, 2025-26 SSLC 4 ಮಾದರಿ ಪ್ರಶ್ನೆ ಪತ್ರಿಕೆ ಇದೆಲ್ಲ, ನೀವು ಇಲ್ಲಿ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂತ ಏನಪ್ಪಾ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಪೇಪರ್ ಓಪನ್ ಆಗ್ತಾವೆ ಇಲ್ಲಿ, ಹೌದಾ. ಸೊ ಇದು ಕ್ವಶನ್ ಪೇಪರ್ ನಾನು ಯಾವ್ದು ಬಿಡಿಸ್ತಾ ಇದೀನಿ ನೀವು ಬಹಳ ಸ್ಪಷ್ಟವಾಗಿ ನೋಡ್ಕೊಳ್ರಿ. ವಿಷಯ ಸಂಕೇತ 14 ಇದೆಯಲ್ಲ, ಈ ಕ್ವಶನ್ ಪೇಪರ್ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಓಕೆನಾ. ಸೊ ಇದು ಪೇಪರ್ 1 ಆಗುತ್ತೆ. ಇದರ ಸರಿ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲು ನಾವು ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಐ ಹೋಪ್ ನೀವೆಲ್ಲರೂ ಕ್ವಶನ್ ಪೇಪರ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಪೇಪರ್ ನ ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ರಿ ಅಂತ ಅನ್ಕೊಂಡಿನಿ. ಸೊ ನೀವುಗಳು ಈ ಕ್ವಶನ್ ಪೇಪರ್ ನಿಮ್ ಮುಂದ್ಗಡೆ ಇಟ್ಕೊಂಡು ಈಗ ನಾನು ನೆಕ್ಸ್ಟ್ ಕೊಡುವಂತ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ, ಹಾಗಾದ್ರೆ ನೋಡ್ರಿ ಈ ಸುಮಾರು ಒಂದು 45 ಕ್ವಶನ್ಸ್ಗಳು, ಹೌದಾ. ಈ 45 ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ಸ್ ಅನ್ನ ಬರೆಯುವಂತ ಪ್ರಯತ್ನ ಮಾಡೋಣ. ಈಗೆಲ್ಲ ಕ್ವಶನ್ಸ್ ಇದೆ. ಸೊ ಕ್ವಶನ್ ಪೇಪರ್ ಇಟ್ಕೊಂಡಿರ್ತ ಅನ್ಕೊಳ್ಳೋಣ, 45 ಕ್ವಶನ್ ವರೆಗೂ ನೋಡ್ತಾ ಹೋಗೋಣ. ಓಕೆನಾ. ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ ನ ಆನ್ಸರ್ಸ್ ನಾವು ನೋಡ್ತಾ ಹೋಗೋಣ. ಪೇಪರ್ 1 ಇದೆ, ಅದೇ ಸೇಮ್ ಕ್ವಶನ್ ಪೇಪರ್ ನಾನು ಏನಪ್ಪಾ ಇಲ್ಲಿ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಓಕೆ, ಮೊದಲು ನಿಮ್ಗೆ 6 MCQ ಕ್ವಶನ್ಸ್ ಅದಾವ, ಅವುಗಳ ಉತ್ತರವನ್ನ ಕೊಟ್ಟಿನಿ ನಾನು. ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಯಾಕಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. 45 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೇಕಂತ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಅದು ಪರ್ಸೋನಿಫಿಕೇಶನ್ ಹೇಗ್ ಬಂತು, ನಾನ್ ಲಿವಿಂಗ್ ಥಿಂಗ್ಸ್ ಅನ್ನ ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆಲ್ಲ ಸಿಮಿಲಿ, ಮೆಟಾಫರ, ಪರ್ಸೋನಿಫಿಕೇಶನ್, ಹೈಪರ್ಬಾಲ, ಸಿನೋಕ್ಡಾಕ್ ಇವೆಲ್ಲ ನೀವು ಕಲ್ತಿರ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಬೇಕಾದ್ರೆ ನೀವು ಕ್ಲಾಸ್ ಬೇಕಂದ್ರೆ ಕೇಳಿ ಕ್ಲಾಸ್ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಬರ್ತೀನಿ. ಓಕೆನಾ. ಸರಿ, ಹಾಗಾದ್ರೆ ನೆಕ್ಸ್ಟ್ 2ನೇದು ಆರ್ಟಿಕಲ್ಸ್ ಏನಪ್ಪಾ ಅಂದ್ರೆ ಎ ಅಂಡ್ ದ ಇದೆ. ಈ ಟಾಪಿಕ್ ಮೇಲೆ ಕ್ಲಾಸಸ್ ಇದೆ ಯೂಟ್ಯೂಬ್ ಅಲ್ಲಿ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು. ಆನಂತರ ಕ್ವಶನ್ ಟ್ಯಾಗ್ ಮೇಲೆ ಕೊಟ್ಟಿದ್ರೆ ಡಜಿ ಆಗುತ್ತೆ. ಸೊ ಇದ್ರ ಮೇಲೆ ಕೂಡ ನಾನು ಕ್ಲಾಸಸ್ ಮಾಡೀನಿ, ಬೇಕಾದ್ರೆ ನೋಡ್ಕೊಡ್ರಿ ನೀವು. ನೆಕ್ಸ್ಟ್ ಇಲ್ಲಿ ಫ್ರೇಸಲ್ ವರ್ಬ್ ಗೆ ಕೊಟ್ಟಿದ್ದಾರೆ, ಆನ್ ಅರೈವಿಂಗ್ ಆಗುತ್ತೆ. ನೆಕ್ಸ್ಟ್ ಪ್ರಪೋಸಿಷನ್ಸ್ ಬೇಕು ಕೊಟ್ಟಿದ್ದಾರೆ, ಬೈ ಅಂತ ಆಗುತ್ತೆ. ಆಮೇಲೆ ಟೆನ್ಸಸ್ ಮೇಲೆ ಸಿಂಪಲ್ ಆಗಿದೆ, ನೀವು ಕರೆಕ್ಟ್ ಆಗಿ ಟೆನ್ಸ್ ಗೊತ್ತಿದ್ರೆ ನೀವು ಈ ರೀತಿ ಕ್ವಶನ್ಸ್ ಬಂದಾಗ ಆನ್ಸರ್ಸ್ ನ ಮಾಡಬಹುದು, ಹ್ಯಾಡ್ ಅಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ಎನಲಾಗ್ ಕ್ವಶನ್ಸ್, ಟಫೆಸ್ಟ್ ಕ್ವಶನ್ಸ್. ಯಾಕಂತಂದ್ರೆ ಇಲ್ಲಿ ನೀವು ಬಹಳ ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಗಳನ್ನ ಕಳ್ಕೊತಾ ಇರ್ತೀರಿ. ಅದಕ್ಕೆ 7th ಒಂದು ಕ್ವಶನ್ ನಿಮ್ಗೆ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಟರ್ಮ್ಸ್ ಅದಾವಲ್ಲ, ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ನೀವು ಚೆನ್ನಾಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಯೂರೋಲಾಜಿಸ್ಟ್ ಅಂತಂದ್ರೆ ಕಿಡ್ನಿ ಬಗ್ಗೆ ಸ್ಟಡಿ ಮಾಡುವಂತವ್ರಿಗೆ ನಾವು ಏನಪ್ಪಾ ಅಂದ್ರೆ ಯೂರೋಲಾಜಿಸ್ಟ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಹೋಮೋಫೋನ್ಸ್, ಹೋಮೋನಿಮ್ಸ್ ನಿಮ್ಗ ಹಿಂಗೆಲ್ಲ ಕೇಳ್ತಾ ಬರ್ತಾನೆ. ಸೊ ಅದಕ್ಕಾಗಿ ಇಲ್ಲಿ ಮೀಟ್ ಏನಪ್ಪಾ ಅಂದ್ರೆ ಹೋಮೋಫೋನ್ ಆಗಿರೋದ್ರಿಂದ ನೈಟ್ ಏನಾಗುತ್ತೆ ಅಂತ ಅಂತಂದ್ರೆ ಹೋಮೋಫೋನ್ ಆಗಿ ಬರ್ತೈತಿ. ನೆಕ್ಸ್ಟ್ ಸಕ್ಸೆಸ್, ಟ್ರಿಯಂಪ್, ಇಲ್ಲಿ ಸ್ಟ್ರಕ್ಚರ್, ಹೈಟ್ ಆಗುತ್ತೆ. ಅಂದ್ರೆ ಇಲ್ಲಿ ಸಿನೋನಿಮ್ಸ್ ಅನ್ನ ಕೇಳ್ತಾ ಇದ್ದೇನೆ, ಸಮ್ಟೈಮ್ಸ್ ನಿಮಗೆ ಆಂಟೋನಿಮ್ಸ್ ಕೇಳಬಹುದು. ಅದಕ್ಕಾಗಿ ಏನಪ್ಪಾ ಅಂದ್ರೆ ನೀವು ಕರೆಕ್ಟ್ ಇವೆಲ್ಲ ನೋಡ್ಕೊಡ್ರಿ. ಇವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರ, ಗ್ಲಾಸರಿ ವರ್ಡ್ಸ್ ಇರ್ತಾವಲ್ಲ ಅಲ್ಲಿಯೇ ತಗೊಂಡಿರ್ತಾರ, ಸ್ವಲ್ಪಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ. ನೆಕ್ಸ್ಟ್ 10th ಏನಪ್ಪಾ ಅಂತಂದ್ರೆ ಎಲಿಗೆಂಟ್, ಎಲಿಗೆನ್ಸ್, ಇಲ್ಲಿ ನೌನ್ ಅಡ್ಜೆಕ್ಟಿವ್ ಬಗ್ಗೆ ಕೇಳ್ತಾ ಇದಾರೆ. ಕಾಮ್ನೆಸ್ ಆಗುತ್ತೆ. ಸೊ ಈಗ ನಿಮಗ ನೌನ್ ಫಾರ್ಮ್, ವರ್ಬ್ ಫಾರ್ಮ್, ಅಡ್ವರ್ಬ್ ಫಾರ್ಮ್, ಅಡ್ಜೆಕ್ಟಿವ್ ಫಾರ್ಮ್ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಈ ಒಂದು ಎನಲಾಗ್ ಕ್ವಶನ್ಸ್ ನೀವು ಚೆನ್ನಾಗಿ ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 11 ಅಲ್ಲಿ ನಿಮ್ಗ ಇಟ್ ಮೀನ್ಸ್ 11th 1, 12th 1, 13th ಏನಪ್ಪಾ ಅಂದ್ರೆ ರೀರೈಟ್ ಆಸ್ ಡೈರೆಕ್ಟರ್ ಕೊಟ್ಟಿದ್ದಾರೆ. ಇದನ್ನ ಪ್ಯಾಸಿವ್ 2 ರೀತಿನೂ ಮಾಡ್ಬೋದು ನಾವು. ಇದ್ರ ಬಗ್ಗೆ ನಿಮಗೆ ಕ್ಲಾಸಸ್ ಅದಾವ ನನ್ನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ, ಆಕ್ಟಿವ್ ಪ್ಯಾಸಿವ್. ನೀವು ಆ ಕ್ಲಾಸಸ್ ನೋಡ್ರಿ, ನೀವು ಚೆನ್ನಾಗಿ ಔಟ್ ಆಫ್ ಔಟ್ 1 ಮಾರ್ಕ್ಸ್ ತಗೋತೀರಿ, ಡೌಟ್ ಇಲ್ಲ ಅಂತ ಹೇಳ್ತಾ ಬರ್ತೀನಿ. ಇದ್ರ ಮೇಲೆ ಕೂಡ ನಿಮ್ಗೆ ನಾ ಹೇಳಿನಿ, ಕ್ವಶನ್ ಟೆನ್ಸಸ್ ಹೇಳುವಾಗ ಬಹಳ ಈಸಿ ಐತಿ. ಅಂಡರ್ಲೈನ್ ವರ್ಡ್ ಏನಪ್ಪಾ ಅಂದ್ರೆ ಆನ್ಸರ್ಸ್ ಬರುವಂಗ ಕ್ವಶನ್ ಫ್ರೇಮ್ ಮಾಡ್ತಾ ಬರ್ತೀವಿ ನಾವು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಕಲ್ತಾಗ ಅದು ಈಸಿ ಬರ್ತದೆ ನಿಮಗೆ. ನೆಕ್ಸ್ಟ್ ಇದಾಂತ ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ ಗಳನ್ನ ಚೇಂಜಸ್ ಮಾಡೋದು, ಅಸರ್ಟಿವ್, ಎಕ್ಸ್ಕ್ಲಾಮೇಟರಿ, ಅಸರ್ಟಿ ಹೀಗೆಲ್ಲ ಬರ್ತಾವ, ಹೌದಾ. ಪಾಸಿಟಿವ್ ನೆಗೆಟಿವ್ ಮಾಡ್ತೇವೆ, ಇಂಟ್ರಾಗೇಟಿವ್ ಪಾಸಿಟಿವ್ ನೆಗೆಟಿವ್ ಮಾಡ್ತೇವೆ, ಹೀಗೆಲ್ಲ ಮಾಡ್ತಾ ಹೋಗ್ತೇವಲ್ಲ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಕೇಳಿದಾರೆ. ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅನ್ನ ಏನಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ಕ್ಲಾಮೇಟರಿ ಕನ್ವರ್ಟ್ ಮಾಡಕೈತಿ, ಹೌದಾ. ಆನ್ಸರ್ಸ್ ಕೊಟ್ಟಿ ನೋಡ್ಕೊಡ್ರಿ. ನೆಕ್ಸ್ಟ್ ಅದಾದಂತರ ಕ್ವಶನ್ ನಂಬರ್ 4 ಅಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗ್ತಾವ. 4 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇಲ್ಲಿ 2 ಕ್ವಶನ್ಸ್ ಗೆ ಆನ್ಸರ್ಸ್ ಕೊಟ್ಟಾಗೈತಿ, ನೋಡ್ಕೊಡ್ರಿ. ಆನಂತರ ಮತ್ತೆ ಇಲ್ಲಿ 16 ಮತ್ತು 17 ಕ್ವಶನ್ಸ್ ಗೆ ಆನ್ಸರ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನಪ್ಪಾ ಅಂದ್ರೆ ನಿಮಗೆ
2 ಮಾರ್ಕ್ಸ್ ಕ್ವೆಷನ್ಸ್ ಅದಾವೆ. ಇಲ್ಲಿ ಯಾವುದೇ ನಿಮ್ಗೆ ಚಾಯ್ಸಸ್ ಇರಲ್ಲ. ಎಲ್ಲ ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಕೊಟ್ಟಂತ 7 ಪ್ರಶ್ನೆಗಳಿಗೆ ಆನ್ಸರ್ಸ್ ಬರಿಬೇಕಾಗುತ್ತೆ. ನಾನು ಬಹಳ ಚೆನ್ನಾಗಿ ಏನಪ್ಪಾ ಅಂದ್ರೆ ಎಫರ್ಟ್ ಹಾಕಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡಿ ಹಲವಾರು ಸೋರ್ಸಸ್ ಅನ್ನ ನಾನು ಕಲೆಕ್ಟ್ ಮಾಡೇನಪ್ಪಾ ಅಂದ್ರೆ ಈ ರೀತಿ ನಿಮ್ಗೆ ಆನ್ಸರ್ಸ್ ಅನ್ನ ಕೊಟ್ಟಿನಿ. ಬಹಳ ನೀಟಾಗಿ ಕೊಟ್ಟಿನಿ. ಇವನ್ನೆಲ್ಲ ನೋಡಿ ನೀವಪ್ಪ ಅಂದ್ರೆ ಪಾಸ್ ಮಾಡ್ರಿ, ಸ್ಕ್ರೀನ್‌ಶಾಟ್ ತಗೊಳ್ರಿ, ಇದನ್ನ ಬರ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಆಯ್ತು. ನೆಕ್ಸ್ಟ್ ಇಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಇದೆ. 6 ಪ್ರಶ್ನೆಗಳದು. ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ 24. ಸೊ ಇಲ್ಲಿಗೆ ನಿಮಗೆ 7 ಕ್ವೆಷನ್ಸ್ 2 ಮಾರ್ಕ್ಸ್ ಕ್ವೆಷನ್ಸ್‌ಗೆ ಆನ್ಸರ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕ್ವೆಷನ್ಸ್ ನಿಮಗೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಬರ್ತೈತಿ. ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಲೆಂದಿ ಆಗಬಾರ್ದು ಅಂತ ಹೇಳಿ. ಇಲ್ಲಿ ನಿಮಗೆ ಲಿಂಕರ್ಸ್‌ಗಳನ್ನ ಆಸ್ ಸೂನ್ ಆಸ್, ಹೌದಲ್ಲ, ನೋ ಸೂನರ್ ದ್ಯಾನ್, ನಾಟ್ ಓನ್ಲಿ ಬಟ್ ಆಲ್ಸೋ, TWO2, TO2 ಹಿಂಗೆಲ್ಲ ಕೇಳ್ತಿರ್ತಾರ. ನೀವು ಚೆನ್ನಾಗಿ ಸ್ಟಡಿ ಮಾಡುತ್ತಾ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇತ್ತು ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನು ತಗೋ. ಇದು ಬಹಳ ಈಸಿ ಐತಿ ಇದು, ಹೌದಾ. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪಾರಿಸನ್ ಕೊಟ್ರ. ಇದ್ರ ಬಗ್ಗೆ ನಾನು ಕ್ಲಾಸಸ್ ಕೊಟ್ಟಿದ್ದೀನಿ ಆಲ್ರೆಡಿ, ಯೂಟ್ಯೂಬ್ ಅಲ್ಲಿ ಇದೆ ನನ್ನ ಚಾನಲ್ ಅಲ್ಲಿ. ನೀವು ಆ ಕ್ಲಾಸಸ್ ಅನ್ನ ಚೆನ್ನಾಗಿ ಕೇಳಿದ್ರೆ ನೀವು ಈಸಿಯಾಗಿ ಏನಪ್ಪಾ ಅಂದ್ರೆ ಈ 3 ಕ್ವಶನ್ಸ್ ಗಳಿಗೆ ಇನ್ನೊಂದು ಐತಿ ಇಲ್ಲಿ ಈ ಕಡೆ. ಸೊ ಇದೊಂದು ಇಲ್ಲಿ ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಮೇಲೆ ಕೂಡ ನಾನು ಕ್ಲಾಸಸ್ ಅನ್ನ ಮಾಡೀನಿ, ಹೌದಾ. ಸೊ ಈ 2 ಕಾನ್ಸೆಪ್ಟ್ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಗೆ ಆ ಕ್ಲಾಸಸ್ ಅನ್ನ ನೋಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಅಲ್ಲಿ ನಿಮಗೆ ಏನಾಗುತ್ತೆಪ್ಪ ಅಂದ್ರೆ ಒಂದು 6 ಪ್ರಶ್ನೆಗಳು ಏನಪ್ಪಾ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತಾವ. ಸೊ ಅವುಗಳಿಗೆ ಕೂಡ ಉತ್ತರ ಕೊಟ್ಟಿನಿ ನಾನು, ಚೆನ್ನಾಗಿ ನೋಡ್ಕೊಡ್ರಿ. ಇಲ್ಲಿ 2 ಪ್ರಶ್ನೆಗಳ ಉತ್ತರ ಇದೆ. ನೆಕ್ಸ್ಟ್ ಇಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬಂದಿನಿ ನಾನು. ಪಾಸ್ ಮಾಡ್ಕೊಳ್ರಿ ವಿಡಿಯೋವನ್ನ, ಸ್ಕ್ರೀನ್‌ಶಾಟ್ ತಗೊಳ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದ ಲಾಸ್ಟ್ ಒನ್ ಕ್ವಶನ್ಸ್ 33 ಗೆ ನಾನು ಇಲ್ಲಿ ಕೊಟ್ಟಿನಿ. 33 ಅಲ್ಲಿ ನಿಮಗ 6 ಅಂತ ಕೊಟ್ಟಿದ್ದಾನೆ. ಒಂದು ಕ್ವಶನ್ಸ್‌ಗೆ ನಿಮಗೆ 6 ಅಂತ ಇರ್ತೈತಿ. ಎಲ್ಲಾ ಕ್ವಶನ್ಸ್ ಇರಲ್ಲ. ಈ 33 ಕ್ವಶನ್ ನೀವು ಇದನ್ನೇ ಬರಿಬಹುದು, ಇಲ್ಲಪ್ಪ ಅಂದ್ರೆ ಇದನ್ನ ನೀವು ಬರಿಬೇಕಾಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ನಿಮಗೆ ಈ ಆರ್-ಸಿ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗ್ತಾ ಬರ್ತಾವ. ಸುಮಾರು ನಿಮಗೆ ಏನಪ್ಪಾ ಅಂದ್ರೆ 5 ಆರ್-ಸಿ ಕ್ವಶನ್ಸ್ ಗಳದಾವ. ಆ 5 ಆರ್-ಸಿ ಕ್ವಶನ್ಸ್ ಗಳನ್ನ ಬಹಳ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ಸೊ ಇದು ಮೊದಲನೇದು ಕ್ವಶನ್ ಆಗುತ್ತೆ 34. ನಾನು ಇಲ್ಲಿ ಒಂದೊಂದೇ ಕೊಡ್ತಾ ಹೋಗಿನಿ. ಇಲ್ಲಿ 2 ಇದೆ, 35 ಮತ್ತು 36. ಈಗ ನೀವೇನಪ್ಪ ಅಂದ್ರೆ ಸ್ಟೆಪ್ಸ್ ಹಾಕಿ, ಲೆಸನ್ಸ್ ನೇಮು, ಆಥರ್ಸ್ ನೇಮ್ ಅಂತ ಹಾಕಿ, ಕಾಂಟೆಕ್ಸ್ಟ್ ಅಂತ ಹಾಕಿ, ಹೂ ಸೆಟ್, ಹೂಮ್, ವೆನ್, ಇದೆಲ್ಲ ನೀವು ಅಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಅವಾಗ ನಿಮಗೆ ಔಟ್ ಆಫ್ 3 ಮಾರ್ಕ್ಸ್ ಆಗುತ್ತೆ. ಸೊ ನೀವೇನಪ್ಪ ಆರ್-ಸಿ ಕ್ವಶನ್ಸ್ ಬರೆಯೋ ದಯವಿಟ್ಟು ಏನ್ ಮಾಡ್ರಿ, ಆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಡಬಲ್ ಕಾಮದಲ್ಲಿ ಫಸ್ಟ್ ಬರೀರಿ. ಬರ್ದು ಲೆಸನ್ಸ್ ನೇಮ್ ಮತ್ತು ಸಪರೇಟ್ ಬರ್ದು, ಆಮೇಲೆ ಕೆಳಗಡೆ ಆಥರ್ಸ್ ಅಂತ ಬರ್ದು, ಆಮೇಲೆ ನೆಕ್ಸ್ಟ್ ಕಾಂಟೆಕ್ಸ್ಟ್ ಬರ್ದು, ಹೀಗೆ ನೀವು ಬರಿತಾ ಹೋದ್ರೆ ಚೆನ್ನಾಗಿ ಸ್ಕೋರ್ ಆಗುತ್ತೆ, ಹೌದಾ. ನೆಕ್ಸ್ಟ್ 37 ಕ್ವಶನ್ ಇದೆ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇವು 38 ಒಂದು ಕ್ವಶನ್ ಇದೆ. 37 ದ ಲಾಸ್ಟ್ ಒನ್ ಆರ್-ಸಿ ಕ್ವಶನ್ಸ್ 38. ಹೀಗೆ ನಿಮಗೆ 5 ಪ್ರಶ್ನೆಗಳು 34ರಿಂದ ಏನಪ್ಪಾ ಅಂದ್ರೆ 38 ನಿಮಗೆ ಕ್ವಶನ್ಸ್ ಆಗ್ತವ. ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ, ನೆಕ್ಸ್ಟ್ 39ನೇ ಕ್ವಶನ್ಸ್ ಈಸಿ ಆಗಿರುವಂತ ಕ್ವಶನ್ಸ್. ನೀವು ಔಟ್ ಆಫ್ 4 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡಬಹುದು. ಪೋಯಂ ಕೊಟ್ಟಿರ್ತಾನೆ. ಆಲ್ಮೋಸ್ಟ್ ನಿಮ್ಗೆ ವಚನ, ಪಾಯ್ಸನ್ಟ್ರಿ ಮತ್ತು ಲೋಕಿನೂರ ಐತಿ. ನೀವು ಲೋಕಿನೂರ ಬಿಟ್ಟರು ಪರವಾಗಿಲ್ಲ, ನೀವು ಇವೆರಡು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಿಮ್ಗೆ ಈಸಿಯಾಗಿ ಏನಪ್ಪಾ ಅಂದ್ರೆ ಲೋಕಿನೂರ ಕೊಟ್ಟರು ಕೂಡ ಇಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ, ನೀವು ಈಸಿಯಾಗಿ ಆನ್ಸರ್ಸ್ ಮಾಡಬಹುದು. ನೆಕ್ಸ್ಟ್ 39 ಆದ ನಂತರ 40, 41, 42 ನಿಮಗೆ ಏನಾಗುತ್ತೆ ಅಂತಂದ್ರೆ 3 ಪ್ರಶ್ನೆಗಳು 4 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತವ. ಇಲ್ಲಿ ನಿಮಗೆ 2 ಪ್ರಶ್ನೆಗಳಿಗೆ 6 ಅಂತ ಕೊಟ್ಟಿರ್ತಾರೆ. ಸೊ ಮೊದಲನೇ ಪ್ರಶ್ನೆ ನಿಮಗೆ 6 ಇಲ್ಲ. ಸೊ ಇಲ್ಲಿ ಚೆನ್ನಾಗಿ ಪಾಯಿಂಟ್ಸ್ ಅನ್ನ ಈ ಕ್ವಶನ್ ಫಿಕ್ಸ್ ನೋಡ್ರಿ. ಐ ಥಿಂಕ್ ಆಲ್ಮೋಸ್ಟ್ ಪ್ರತಿ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಅಬ್ರಾಹಂ ಲಿಂಕನ್ಸ್ ಏನ್ ಡಿಮ್ಯಾಂಡ್ ಮಾಡ್ತಾ ಬರ್ತಾನೆ, ವ್ಯಾಲ್ಯೂಸ್ ಫ್ರಮ್ ಹಿಸ್ ಸನ್ಸ್ ಟೀಚರ್ಸ್ ಟು ಟೀಚ್ ಹಿಮ್ ಅಂತ ಹೇಳಿ. ಈ ಕ್ವಶನ್ಸ್ ಫಿಕ್ಸ್ ಇದೆ ನಿಮಗೆ. ಚೆನ್ನಾಗಿ ಸಾಕಷ್ಟು ಪಾಯಿಂಟ್ಸ್ ಕೊಟ್ಟು ನೀವು 8 ಪಾಯಿಂಟ್ಸ್ ಬರೋ ಸಾಕು. ನಾ ಹಲವಾರು ಪಾಯಿಂಟ್ಸ್ ಗಳನ್ನು ಹೆಚ್ಚಿಗೆ ಇಲ್ಲಿ ಕೊಡ್ತಾ ಬಂದೀನಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ 41 ಕ್ವಶನ್ಸ್. ಇಲ್ಲಿ 41 ಗೆ ನಿಮಗೆ 6 ಸ್ಟಾರ್ಟ್ ಆಗ್ತಾ ಬರ್ತೈತಿ. ನೀವು ಇದೊಂದು ಕ್ವಶನ್ ಬರೀರಿ, ಹೌದಾ. ನಿಮಗೆ ಏನಪ್ಪಾ ಅಂದ್ರೆ 41 ಗೆ ಇಲ್ಲೊಂದು ಕ್ವಶನ್ ಐತಿ ನಿಮಗೆ, ಹೌದಾ. ಸೊ ಇದು ಎರಡು ಒಂದೇ ಇವು 41 ಇಲ್ಲಿ ಮೇಲೆ ಇರುವಂತದ್ದು ಇದನ್ನು ಕೂಡ ಒಂದೇ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ನು ಬರಿ ಅಂತ ಹೇಳ್ತಾ, ನೆಕ್ಸ್ಟ್ 42 ಅಲ್ಲಿ ಕೂಡ ನಿಮಗಂದ್ರೆ ಅದು ಕಂಟಿನ್ಯೂ ಆಗೈತಿ ಮೇಲ್ ಪಾಯಿಂಟ್ಸ್. 41 ಅಲ್ಲಿ 3 ಪಾಯಿಂಟ್ಸ್ ಇಲ್ಲಿ ಕೊಟ್ಟಿನಿ ನಾನು. ನೆಕ್ಸ್ಟ್ ಆದತೆ ಏನಪ್ಪಾ ಅಂದ್ರೆ 42 ಅಲ್ಲಿ ಕೂಡ ನಿಮಗೆ ಏನಪ್ಪಾ ಅಂದ್ರೆ ಈ 2 ಬರ್ತಾವ. ಇದಕ್ಕೆ ಸಂಪೂರ್ಣ ಉತ್ತರ ಕೊಟ್ಟು ನೋಡ್ಕೊಡ್ರಿ. ಅದಾದ ನಂತರ ಇಲ್ಲಿ ನಿಮಗೆ ಈ ಪ್ರಶ್ನೆಗೆ 42 ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಕೊಟ್ಟು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಇದರ ಪಾಯಿಂಟ್ಸ್ ಬರ್ತಾ ಹೋಗ್ತಾವ. ಸೊ ಇಲ್ಲಿಗೆ ಏನಪ್ಪಾ ಅಂದ್ರೆ ಇದು ನಿಮಗೆ 41 ಸಾರಿ ಯಾವ್ದ್ರಿ 42 ಕ್ವಶನ್ಸ್ ನಿಮಗೆ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಬರ್ತೈತಿ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಪ್ಯಾಸೇಜ್ ಇದೆ. ನಾನು ಪ್ಯಾಸೇಜ್ ಕೊಟ್ಟಿಲ್ಲ ಇಲ್ಲಿ. ನಿಮ್ಮ ಅಲ್ಲಿ ಕ್ವಶನ್ ಪೇಪರ್ ನೋಡ್ಕೊಳ್ರಿ. ಆ ಪ್ಯಾಸೇಜ್ ಮೇಲೆ ನಿಮಗೆ 2 ಕ್ವಶನ್ಸ್ ಬರ್ತಾವೆ. ಈಚ್ ಕ್ವಶನ್ಸ್ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಆಗಿರ್ತೈತಿ. ಅದಕ್ಕೆ ಚೆನ್ನಾಗಿ ಪ್ಯಾಸೇಜ್ ಅನ್ನು ಓದಿ ಹೊಳ್ಳಿ ಪ್ಯಾಸೇಜ್ ಬರ್ಯಾಕ್ ಹೋಗ್ಬೇಡ್ರಿ. ಚೆನ್ನಾಗಿ ನೀವು ಓದ್ರಿ, ಗೊತ್ತಾಗುತ್ತೆ. ಪ್ಯಾಸೇಜ್ ಅರ್ಥ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಬರೆಯುವಂತ ಪ್ರಯತ್ನ ಮಾಡ್ರಿ. ನೆಕ್ಸ್ಟ್ ಇದಂತ ಏನಪ್ಪಾ ಅಂದ್ರೆ 44ನೇ ಕ್ವಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್. ನೀವುಗಳು ಬಹಳ ಜನ ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊತಿರ್ತೀರಿ. ಯಾಕಂದ್ರೆ ನೀವು ಕರೆಕ್ಟ್ ಯಾವ ರೀತಿ ಸ್ಟೆಪ್ಸ್ ಅನ್ನ ಫಾಲೋ ಅಪ್ ಮಾಡಿ ಎಸ್ ಎನ್ನ ಬರಿಬೇಕು. ನೀವು ಎಲ್ಲಿ ಹುಡುಕಿದ್ರು ಕೂಡ ಯಾವುದೇ ಒಂದು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಿಮಗೆ ಈ ರೀತಿ ಎಸ್ ಎ ಹೆಂಗ್ ಬರಿಬೇಕು ಅಂತ ಹೇಳಿ ಕೊಟ್ಟಿಲ್ಲ. ಅದಕ್ಕೆ ನಾನು ಎಫರ್ಟ್ ಹಾಕಿ ಅದನ್ನ ಕೊಟ್ಟಿನಿ. ದಯವಿಟ್ಟು ಯೂಸ್ ತಗೊಳ್ರಿ. ನೀವೇನಪ್ಪ ಅಂದ್ರೆ ಸಿಂಪಲ್ ಆಗಿ ಈ ರೀತಿ ಇಂಟ್ರೊಡಕ್ಷನ್ ಅಂತ ಹೇಳಿ ನೀವು ಹಿಂಗ್ ಬರೆದ್ರು ಓಕೆ, ಬರ್ಲಿಕ್ಕಂದ್ರೆ ಒಂದು ಫಸ್ಟ್ ಒಂದು ಪ್ಯಾರಾಗ್ರಾಫ್ ಅದನ್ನ ಇಂಟ್ರೊಡಕ್ಷನ್ ಅಂತ ಬರ್ಕೊಂಡು ಆಮೇಲೆ ಏನ್ ಕೇಳಿರ್ತಾನೆ ಇಲ್ಲಿ ನೋಡಿ, ಗ್ರೌತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಇಂಡಿಯಾ
ಅದ್ರ ಬಗ್ಗೆ ಏನು ಸ್ವಲ್ಪ ಬರಿಬೇಕಾಗಿತ್ತು ನಾವು. ಹೇಗೆ ಅದರ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಯಾವ ರೀತಿ ಗ್ರೌತ್ ಐತಿ ಇಂಡಿಯಾದಲ್ಲಿ, ಅದ್ರಲ್ಲಿ ಇಸ್ರೋ ಹೀಗೆಲ್ಲ ಸಾಕಷ್ಟು ಬರ್ತಾವ. ಅದ್ರ ಬಗ್ಗೆನು ಬರಿತಾ ಹೋಗ್ಬೇಕಾಗತ್ತೆ ಹಿಂಗ್ ಪಾಯಿಂಟ್ಸ್ ಮಾಡ್ಕೊಂಡು. ನೋಡ್ರಿ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ರೀತಿ ಬರೆದಾಗ ಕೊನೆಗೇನಪ್ಪಾ ಅಂದ್ರೆ ಕನ್ಕ್ಲೂಷನ್ ಅಂತ ಹೇಳಿಕೆ ಒಂದು ಪ್ಯಾರಾ ನೀವು ಹಿಂಗಪ್ಪ ಅಂದ್ರೆ ಬರಿತಾ ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ನೀವು ಬರ್ದಿರಪ್ಪ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 4, 4.5 ಚೆನ್ನಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಚೆನ್ನಾಗಿ ನೀವು ಮ್ಯಾಟ್ರಸ್ ಅನ್ನ ಕವರ್ ಮಾಡಿದ್ರೆ ಪಾಯಿಂಟ್ಸ್‌ಗಳು ಔಟ್ ಆಫ್ 5 ಮಾರ್ಕ್ಸ್ ನಿಮ್ಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ನಿಮಗೆ ಎಸ್ಸೆ ಇತ್ತಲ್ಲ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸಿಂಗ್ ದ ಸೆಲ್ ಫೋನ್ ಅಂತ ಕೊಟ್ಟಿದ್ರೆ ಇದ್ರ ಬಗ್ಗೆ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಇಲ್ಲಿ ಇಂಟ್ರೊಡಕ್ಷನ್ ಇದೆ. ನೆಕ್ಸ್ಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ ಸ್ಲೈಡ್ ಅಲ್ಲಿ. ಯಾವುದು ಸಾರಿ ಒಂದ್ ಸೆಕೆಂಡ್ ತಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸ್ ಆಫ್ ಮೊಬೈಲ್ ಫೋನ್ಸ್. ನೆಕ್ಸ್ಟ್ ಅದಾದ ನಂತರ ಏನಪ್ಪಾ ಅಂತಂದ್ರೆ ಈ ಪಾಯಿಂಟ್ಸ್ ಆಗೋಣ. ನೆಕ್ಸ್ಟ್ ನಿಮಗೆ ಮೊಬೈಲ್ ಫೋನ್ಸ್ ಮಿಸ್ಯೂಸ್ ಹೆಂಗಾಗ್ತದೆ ಅದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರ ಸೊಲ್ಯೂಷನ್ಸ್ ರೆಮಿಡೀಸ್ ಏನು ಪರಿಹಾರಗಳನ್ನ. ಹೀಗೆ ನೀವು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಈ ರೀತಿ ಎಲ್ಲ ನೀವು ಬರ್ದಾಗ ಏನಾಗುತ್ತೆ ಹೇಳ್ರಿ, ಅದು ಚೆನ್ನಾಗಿ ಸ್ಕೋರ್ ಆಗ್ತಾ ಬರ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೊನೆಗೆ ಈ ಒಂದು ಎಸ್ಸೆಯನ್ನ ಕನ್ಕ್ಲೂಷನ್ ಮಾಡಿಬಿಡಿ. ಹೌದಾ? ಈ ಸ್ಟೆಪ್ಸ್ ನೀವು ಫಾಲೋ ಅಪ್ ಮಾಡಬೇಕು ನೋಡ್ರಿ. ಇಲ್ಲಿ ಯಾವ ರೀತಿ ನಾ ಸ್ಟೆಪ್ಸ್ ಅನ್ನ ಫಾಲೋ ಅಪ್ ಮಾಡಕತ್ತೀನಿ. ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಆಗಿ ಈ 3 ಪಾಯಿಂಟ್ಸ್ ಮಾಡ್ಕೊಂಡು ಅದರಲ್ಲಿ ಪಾಯಿಂಟ್ಸ್ ಬರ್ದು ಈ ರೀತಿ ಕೊನೆಗೆ ಏನಪ್ಪಾ ಅಂದ್ರೆ ಕನ್ಕ್ಲೂಷನ್. ಹೀಗೆ ನೀವು ಪಾಯಿಂಟ್ಸ್ ಮಾಡ್ತಾರೆ ಏನಾಗುತ್ತೆ ಅಟ್ಲೀಸ್ಟ್ ನಿಮಗೆ ಅಲ್ಲಿ ಈಸಿ ಒಂದೊಂದು ಮಾರ್ಕ್ಸ್ ಸ್ಕೋರ್ ಆದ್ರೂ ಕೂಡ ನಿಮಗೆ 5 ಮಾರ್ಕ್ಸ್ ಆಗ್ತೈತಿ. ನೆಕ್ಸ್ಟ್ ಇನ್ನ ಕೊನೆಯ ಹಂತ ಲಾಸ್ಟ್ ಕ್ವಶನ್ಸ್ 45 ಏನಪ್ಪಾ ಅಂದ್ರೆ ನಿಮಗೆ ಲೆಟರ್ ರೈಟಿಂಗ್ ಕೊಟ್ಟಿರ್ತಾನ. ಮೇ ಬಿ ನಿಮಗೆ ಆಲ್ಮೋಸ್ಟ್ ಏನ್ ಮಾಡ್ತಾನ ಒಂದು ಫಾರ್ಮುಲಾ ಇದು ನೋಡಿ, ಇದು ಫಾರ್ಮಲ್ ಲೆಟರ್ ರೈಟಿಂಗ್ ಐತಿ. ದಿಸ್ ಒನ್ ಇಸ್ ಏನಪ್ಪಾ ಅಂದ್ರೆ ಇನ್ಫಾರ್ಮಲ್. ನಿಮ್ಮ ಸ್ನೇಹಿತರಿಗೆ ಹೌದಿಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೀತಿ ಬರ್ತಿರ್ತೀರಿ ನೀವು ಹೌದಿಲ್ಲ. ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಕ್ವಶನ್ ಇದೆಲ್ಲ ಫಾರ್ಮಲ್, ಅದನ್ನ ಚಾಯ್ಸ್ ಮಾಡ್ಕೊಡ್ರಿ, ಚೆನ್ನಾಗಿ ನೀವು ಸ್ಕೋರ್ ಆಗುತ್ತೆ ಅಂತ ಹೇಳ್ತಾ ನಾನಿಲ್ಲಿ ನಿಮಗೆ ಫಾಂಟ್ ಸೈಜ್ ಕಡಿಮೆ ಮಾಡಿ ಒಂದೇ ಸ್ಲೈಡ್ ಅಲ್ಲಿ ಕೊಡುವಂತ ಪ್ರಯತ್ನ ಮಾಡೀನಿ. ಚೆನ್ನಾಗಿ ನೋಡ್ಕೊಡ್ರಿ. ಇವು ಎರಡು ಪ್ರಶ್ನೆಗಳಿಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಆನ್ಸರ್ ಆಗುತ್ತೆ. ಸೊ ಲೆಟರ್ ರೈಟಿಂಗ್ ಒಂದೇದು ಕೊಟ್ಟಿನಿ ನಿಮಗೆ, ಇದು ಫಾರ್ಮಲ್ ಆಗುತ್ತೆ ಹೌದಾ. ಸೊ ಫಾರ್ಮುಲಾದಲ್ಲಿ ಸ್ಟೆಪ್ ನೋಡ್ರಿ ಸ್ವಲ್ಪ ವ್ಯತ್ಯಾಸ ಏನು ಗಮನಿಸಬೇಕು. ಇಲ್ಲಿ ನಿಮಗೆ ಫ್ರಾಮ್ ಅಡ್ರೆಸ್ ಬರ್ತೈತಿ ಹೌದಾ. ಏನಾಗುತ್ತೆ ಹೇಳ್ರಿ ನಿಮಗೆ ಇಲ್ಲಿ ಫ್ರಾಮ್ ಅಡ್ರೆಸ್ ಬರ್ತೈತಿ ನಿಮಗೆ ಹೌದಾ. ಸೊ ಇಲ್ಲಿ ನಿಮಗೆ ಒಂದ್ ಸೆಕೆಂಡ್ ತಡ್ರಿ. ಫ್ರಾಮ್ ಅಡ್ರೆಸ್ ಹಾಕೋಬೇಕು. ನೆಕ್ಸ್ಟ್ ಒಂದ್ ಲೈನ್ ಬಿಟ್ಟು ಡೇಟ್, ಆನಂತರ ಟು ಅಡ್ರೆಸ್ ಒಂದ್ ಲೈನ್ ಬಿಟ್ಟು, ಆನಂತರ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರಿತೀವಿ. ಎರಡು ಬರೀರಿ. ಸಬ್ಜೆಕ್ಟ್ ಒಂದು 2 ಪ್ಯಾರಾಗ್ರಾಫ್ ಈ ರೀತಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಬರೋದು ಒಂದ್ ಲೈನ್ ಬಿಟ್ಟು ಥ್ಯಾಂಕ್ ಯು ಅಂತ ಬರೋದು, ಒಂದ್ ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲಿ. ಇಲ್ಲಿ ಅಪಾಸ್ಟ್ರೋಫಿ ಕೊಡಕ್ ಹೋಗ್ಬೇಡ್ರಿ. ಇಲ್ಲಿ ಅಪಾಸ್ಟ್ರೋಫಿ ಕೊಡ್ತೀವಿ ದಯವಿಟ್ಟು ಕೊಡಬಾರದು, ಡೈರೆಕ್ಟ್ ಬರೀರಿ. ಈ ರೀತಿ ನೀವು ಸ್ಟೆಪ್ ಗಳನ್ನ ಫಾಲೋ ಅಪ್ ಮಾಡಿದ್ರೆ ಈಗ ನಾನು ಈ ಸ್ಟೆಪ್ಸ್ ನೀವು ಫಾಲೋ ಅಪ್ ಮಾಡಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ, ಯಾವುದೇ ಡೌಟ್ ಇಲ್ಲ ಹೌದಾ. ಇದು ಫಾರ್ಮಲ್ ಲೆಟರ್ ರೈಟಿಂಗ್. ಇನ್ಫಾರ್ಮಲ್ ಬಂದಾಗ ಏನು ವ್ಯತ್ಯಾಸ ಇದೆ ನೋಡ್ರಿ. ಇಲ್ಲಿ ನಾವು ಮೊದಲಿಗೆ ಏನ್ ಮಾಡ್ಯಾವ ನಾವು ಆ ಒಂದು ಸೆಕೆಂಡ್ ಪೆನ್ ಫ್ರಾಮ್ ಅಡ್ರೆಸ್ ಬರ್ದೇವಿ ಹೌದಾ. ಫ್ರಾಮ್ ಅಡ್ರೆಸ್ ಬರ್ದೇವಿ. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ಫ್ರಾಮ್ ಅಡ್ರೆಸ್ ಆದ ನಂತರ ನಾವಿಲ್ಲಿ ಟು ಅಡ್ರೆಸ್ ಬರೆಯಲ್ಲ, ಕೆಳಗಡೆ ಬರಿತೀವಿ. ಲಾಸ್ಟ್ ಇಲ್ಲಿ ಕೊಟ್ಟಿ ನೋಡ್ರಿ, ಇಲ್ಲಿ ಐತಿ ಟು ಅಡ್ರೆಸ್ ಹೌದಾ, ಇಲ್ಲಿ ಬರಿಬೇಕು, ಅಲ್ಲಿ ಬರೆಯಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು, ಡೇಟ್ ಬರಿತೀರಿ. ಆಮೇಲೆ ಡಿಯರ್ ಬ್ರದರ್, ರೆಸ್ಪೆಕ್ಟೆಡ್ ಬ್ರದರ್ ಅಂತ ಹಿಂಗೆಲ್ಲ ಬರಿಬಾರ್ದು ಇಲ್ಲಿ ಹೌದಿಲ್ಲ. ಡಿಯರ್ ಬ್ರದರ್ ಸಿಸ್ಟರ್ ಫಾದರ್ ಹಿಂಗ್ ಬರಿಬೇಕು. ಇಲ್ಲಿ ನಿಮಗೆ ಸಬ್ಜೆಕ್ಟ್ ಬರಲ್ಲ, ಸಬ್ಜೆಕ್ಟ್ ದಯವಿಟ್ಟು ಬರೆಯಕ್ ಹೋಗ್ಬೇಡ್ರಿ ಹೌದಾ. ಆಮೇಲೆ ಏನಪ್ಪಾ ಅಂತಂದ್ರೆ ಬಾಡಿ ಆಫ್ ದ ಲೆಟರ್ ಬರೋದು. ಕೊನೆಗೆ ಥ್ಯಾಂಕ್ ಯು ಅಂತ ಬರ್ದೇನಪ್ಪಾ ಅಂತಂದ್ರೆ ಯುವರ್ ಲವಿಂಗ್ ಬ್ರದರ್ ಸಿಸ್ಟರ್ ನೀವು ಯಾರಿಗೆ ಬರೆಯಕತ್ತೀರಿ ಅವ್ರ ಹೆಸರು ಬರ್ಕೋಬೇಕು. ಆಮೇಲೆ ಲಾಸ್ಟ್ ಇಲ್ಲಿ ಬರೋದು ಟು ಅಡ್ರೆಸ್ ಅನ್ನ ಕೊನೆಗೆ ಲಾಸ್ಟ್ ಏನಪ್ಪಾ ನೀವು ಒಂದು ಬಾಕ್ಸ್ ಹಾಕಿ ಇಲ್ಲಿ ಬರ್ದ್ ಬಿಡ್ರಿ ಅಂತ ಹೇಳ್ತಾ ಈ ರೀತಿ ನೀವು ಬರ್ದ ಅಂತ ತಿಳ್ಕೊರಿ. ಬಹಳ ಔಟ್ ಆಫ್ ಔಟ್ ಏನಪ್ಪಾ ಇರೋದು ಸ್ಕೋರ್ ಆಗುತ್ತೆ ಅಂತ ಹೇಳ್ತಾ. ಸೊ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಈ ಒಟ್ಟು ಪ್ರಶ್ನೆಗಳ ಉತ್ತರ ನಿಮಗೆ ಇಲ್ಲಿಗೆ ನಾನು ಕೊಟ್ಟಂಗಾಯ್ತು ಹೌದಾ. ಸೊ ಅದಕ್ಕಾಗಿ ಈ ರೀತಿ ನೀವುಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಈ ಆನ್ಸರ್ಸ್ ಅನ್ನ ಎಲ್ಲಾ ಬರೆದು ಯುಟಿಲೈಸ್ ಮಾಡ್ಕೊಡ್ರಿ. ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಈ ರೀತಿ ನಿಮಗೆ ಯಾರು ಆನ್ಸರ್ಸ್ ಕೊಡಕ್ ಚಾನ್ಸಸ್ ಇಲ್ಲ. ಲಾಂಗ್ ಕ್ವಶನ್ಸ್ ಯಾರು ಕೊಡಲ್ಲ. ಗ್ರಾಮರ್ ಎಷ್ಟು MCQ ಈ ರೀತಿ ಕೊಡ್ತಾ ಬರ್ತಾರ. ಅದಕ್ಕೆ ನಾನ್ ನಿಮಗೆ ಇಲ್ಲಿ ಎಲ್ಲವನ್ನ ಕೊಟ್ಟಿನಿ. ಸೊ ದಯವಿಟ್ಟು ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿತ್ತು ಅಂದ್ರೆ ನಿಮ್ ಸ್ನೇಹಿತರಿಗೂ ಬೇಕಾಗಿತ್ತು ಅಂದ್ರೆ ಇದನ್ನ ಸೆಂಡ್ ಮಾಡ್ರಿ ಅಂತ ಹೇಳ್ತಾ. ಸೊ ಲೈಕ್ ಮಾಡ್ರಿ ಇಷ್ಟ ಆಗಿದ್ರೆ. ಮತ್ತೇನಪ್ಪ ಅಂದ್ರೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ ನಿಮಗ 14. ಸೊ ಅದನ್ನ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತರ್ತೀನಿ ಅಂತ ಹೇಳ್ತಾ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆನಾ.